ಚಾಮುಂಡಿ ಬೆಟ್ಟದಲ್ಲಿ ಮತ್ತೊಂದು ಬದಿಗೆ ಈಗ ಬೆಂಕಿ ಕಾಣಿಸಿಕೊಂಡಿರೋದು. ಮೈಸೂರು ಉತ್ತನಹಳ್ಳಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಇದ್ರ ಜೊತೆಗೆ ಮಲೆ ಮಹದೇಶ್ವರ ದೇವಸ್ಥಾನ ಒಂದು ಇದೆ. ದೇವಸ್ಥಾನದ ಬಳಿ ಬೆಂಕಿಯ ಕಿನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ 3 ವಾಹನಗಳಲ್ಲಿ ಬಂದು ಬೆಂಕಿಯನ್ನು ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಅದು ಯಶ ಕಾಣ್ತಿಲ್ಲ. ಒಂದೆಡೆ ಬೆಂಕಿಯನ್ನ ನಂದಿಸ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಂಕಿ ವ್ಯಾಪಿಸ್ತಾನೆ ಬರ್ತಿದೆ. ಬೆಂಕಿಯನ್ನ ಎಷ್ಟೇ ತಹಬದಿಗೆ ತರಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು, ಅರಣ್ಯಾಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಜೊತೆಗೆ ಸಾರ್ವಜನಿಕರು ಕೂಡ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಅದು ಸಾಧ್ಯನೇ ಆಗ್ತಿಲ್ಲ. ಒಂದೆಡೆ ಬೆಂಕಿಯನ್ನ ನಂದಿಸ್ತಾ ಬರ್ತಿದ್ರೆ, ಮತ್ತೊಂದೆಡೆ ಬೆಂಕಿಯ ಕೆನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಾ ಬರ್ತಿದೆ. ಬೆಂಕಿ ಪದೇ ಪದೇ ಹತ್ತಿಕೊಳ್ತಿದೆ. ಹೀಗಾಗಿ ಹೊತ್ತಿ ಉರಿಯುವಂತಹ ಬೆಂಕಿಯನ್ನ ನಂದಿಸುವ ನಿಟ್ಟಿನಲ್ಲಿ ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಇನ್ನು ಮೈಸೂರು ಉತ್ತನಹಳ್ಳಿ ರಸ್ತೆಯನ್ನ ಈಗಾಗಲೇ ಬಂದ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧನವನ್ನ ಏರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಬರಬೇಡಿ ಅಂತ ಹೇಳಿ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳನ್ನು ಕೂಡ ಬೇರೆ ರಸ್ತೆಯಲ್ಲಿ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ 100 ಎಕರೆ ಸಂಪೂರ್ಣವಾಗಿ ಕಾಡು ಸಂಪೂರ್ಣವಾಗಿ ಈಗ ನಾಶ ಆಗ್ತಿದೆ, ಸುಟ್ಟು ಕರಕಲಾಗಿದೆ. ಕಿಡಿಗೇಡಿ ಒಬ್ಬ ಮಾಡಿರುವಂತಹ ದುಷ್ಕೃತ್ಯಕ್ಕೆ ಈಗ ಬೆಂಕಿ ವ್ಯಾಪಿಸ್ತಿದೆ. ಒಟ್ಟು ಚಾಮುಂಡಿ ಬೆಟ್ಟದ 2 ಭಾಗದಲ್ಲಿ ಅಂದ್ರೆ ರಾಜಮಾರ್ಗ ಹಾಗೂ ಉತ್ತನಹಳ್ಳಿ ಮಾರ್ಗ 2 ಮಾರ್ಗದಲ್ಲೂ ಕೂಡ ಬೆಂಕಿಯ ಕಿನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಿದೆ. 3 ಅಗ್ನಿಶಾಮಕ ವಾಹನದಲ್ಲಿ ನೀರನ್ನು ತಂದು ಅದನ್ನ ಸಿಂಪಡಣೆ ಮಾಡುವಂತ ಅಂದ್ರೆ ಆರಿಸ್ಲಿಕ್ಕೆ ಯತ್ನ ಮಾಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ಈಗ ಮೇಲ್ಭಾಗಕ್ಕೆ ಬೆಂಕಿ ಹತ್ತಿಕೊಳ್ತಿದೆ. ಬೆಂಕಿ ಕಿಡಿ ಎಷ್ಟು ವೇಗವಾಗಿ ಹರಡ್ತಿದೆ ಅಂತ ಅಂದ್ರೆ ಗಾಳಿಯ ರಭಸಕ್ಕೆ ಬೆಂಕಿ ಮೇಲ್ಭಾಗಕ್ಕೆ ತೆರಳ್ತಿದೆ. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಿರುವ ಕಾರಣಕ್ಕಾಗಿ ಇಲ್ಲಿರುವಂತಹ ಒಂದಷ್ಟು ಕಾಡು ಪ್ರಾಣಿಗಳು, ಪಕ್ಷಿಗಳು ಕೂಡ ಈಗ ಸಾವನ್ನಪ್ತಿವೆ. ಸದ್ಯ ಈಗ ಬೆಂಕಿಯ ಕಿನ್ನಾಲಿಗೆಯನ್ನ ಆರಿಸ್ಲಿಕ್ಕೆ ಗಮನಿಸಿರ್ಬೋದು. ಇದು ಉತ್ತನಹಳ್ಳಿಯ ಕೆಳಭಾಗ, ಅಂದ್ರೆ ಉತ್ತನಹಳ್ಳಿ ಇರುವಂತಹ ಗ್ರಾಮದ ಕೆಳಭಾಗ. ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈಗ ಅಗ್ನಿ ಅವಘಡ ಆಗಿದೆ. ಅದನ್ನ ತಪ್ಪಿಸ್ಬೇಕು ಅಂತೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಅಂದ್ರೆ ಒಳಭಾಗಕ್ಕೆ ತರಲಿಕ್ಕೆ ಯತ್ನ ಮಾಡ್ತಿದ್ರು. ಆದ್ರೆ ಇದು ಮುಳ್ಳು ಗಂಟೆಗಳಿರುವಂತಹ ಬೇಲಿಗಳಿರುವಂತಹ ಪಂಪ್ ಮೂಲಕ ನೀರನ್ನ ಅತಿ ಹೆಚ್ಚು ದೂರಕ್ಕೆ ಸಿಂಪಡಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರೆ. ಸುಮಾರು 100 ಮೀಟರ್ ವರೆಗೆ ಇದನ್ನ ನೀರು ಹಾರಿ ಹೋಗುತ್ತೆ. ಹಾಗಾಗಿ ಆ ಪ್ರೆಸರ್ಡ್ ಅನ್ನ ಹೆಚ್ಚು ಬಿಟ್ಟು ಆ ಬೆಂಕಿ ಎಲ್ಲೆಲ್ಲಿ ಕಾಣಿಸ್ಕೊಳ್ತಿದೆ, ಎಲ್ಲೆಲ್ಲಿ ಬೆಂಕಿ ವ್ಯಾಪಿಸ್ತಿದೆ, ಅದೆಲ್ಲವನ್ನು ಕೂಡ ತಹಬದಿಗೆ ತರಲಿಕ್ಕೆ ಇನ್ನಿಲ್ಲದ ಹರಸಾಹಸವನ್ನ ಪಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿರ್ಬೋದು. ಪಕ್ಷಿಗಳು ಕೂಡ ಇವೆ. ಆ ಪಕ್ಷಿಗಳೆಲ್ಲವೂ ಕೂಡ ಈಗ ಬೆಂಕಿಯ ಕಿನ್ನಾಲಿಗೆ ಸುಟ್ಟು ಕರಿಕಲಾಗ್ತಿವೆ. ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇನ್ನು ಚಾಮುಂಡಿ ಬೆಟ್ಟ ಮತ್ತು ಉತ್ತನಹಳ್ಳಿಯ ಪ್ರಮುಖ ರಸ್ತೆ ಇದು. ಮೇಲೆ ಬರಬೇಡಿ ಅಂತ ಹೇಳಿ ಮನವಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಶುಕ್ರವಾರ ಆದ ಕಾರಣಕ್ಕಾಗಿ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಹಾಗಾಗಿ ಪ್ರವಾಸಿಗರಿಗೆ ಅರಿವನ್ನು ಮೂಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಭಾಗಕ್ಕೆ ಬರಬೇಡಿ, ಇಲ್ಲಿ ಬೆಂಕಿಯ ಕಿನ್ನಾಲಿಗೆ ವ್ಯಾಪಿಸಿದೆ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ನೀರಿನ ಪ್ರೆಸರ್ಡ್ ಅನ್ನ ಗಮನಿಸ್ತಿರ್ಬೋದು. ಅತಿ ಹೆಚ್ಚು ದೂರಕ್ಕೆ ನೀರಿನ ಪ್ರೆಸರ್ಡ್ ಅನ್ನ ಹಾಕ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಅಂದ್ರೆ ಬೆಂಕಿಯನ್ನ ನಂದಿಸ್ಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಈಗಾಗಲೇ 100 ಎಕರೆ ಭೂಮಿ ಈ ಅರಣ್ಯ ಈಗಾಗಲೇ ಸುಟ್ಟು ಕರಕಲಾಗಿದೆ. ಮತ್ತಷ್ಟು ಪ್ರದೇಶಕ್ಕೆ ವ್ಯಾಪಿಸುವ ಮುನ್ನ ಅದನ್ನ ತಹಬದಿಗೆ ತರಬೇಕು ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ಇನ್ನಿಲ್ಲದ ಹರಸಾಹಸವನ್ನು ಮಾಡ್ತಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.